ಇವಿ ಸ್ಕೂಟರ್ನ ಸುಮಾರು 2,000 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಮೈಸೂರಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ವಿ. ಸದ್ಯಕ್ಕೆ ಡೇ ಟು ರೈಡ್ ನ ಸ್ಟಾರ್ಟ್ ಮಾಡೋ ಟೈಮ್ ಬಂತು. ಇವಾಗ ನಾನು ಬೆಂಗಳೂರಿನ ಇಂದಿರಾನಗರಲ್ಲಿರುವ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದ್ದೀನಿ. ಸೊ ಇಲ್ಲಿಂದ ನನ್ನ ಡೇ ಟು ರೈಡ್ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಿಂದ ನಾನು ಆಂಧ್ರದ ಅನಂತಪುರಂಗೆ ಇವತ್ತು ರೀಚ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹೆಂಗೆಲ್ಲ ಜರ್ನಿ ಆಯಿತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಫುಲ್ ಲೆಂತ್ ವಿಡಿಯೋ ನೋಡಬೇಕು ಅಂದ್ರೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಪೇಜಲ್ಲೂ ಇರುತ್ತೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆ 8 ನನ್ನ ರೈಡ್ ಸ್ಟಾರ್ಟ್ ಆಯಿತು ಬೆಂಗಳೂರಿನ ಇಂದಿರಾನಗರ್ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರಿಂದ. ಸದ್ಯಕ್ಕೆ ಇವಾಗ ಚಿಕ್ಕಬಳ್ಳಾಪುರ ಎಲ್ಲ ದಾಟಿ ಫಸ್ಟ್ ಚಾರ್ಜಿಂಗ್ ಪಾಯಿಂಟ್ ಬಾಗೇಪಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬಾಗೇಪಲ್ಲಿಲಿ ಬೆಸ್ಕಾಮ್ದವ್ರದ್ದು ಒಂದು ಆ್ಯಪ್ ಇದೆ, ಇವಿ ಮಿತ್ರ ಅಂತ. ಸೊ ಅದರಲ್ಲಿ ಲೊಕೇಶನ್ ನೋಡಿಕೊಂಡೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಅಂತ. ಸೊ ಅಲ್ಲಿಗೆ ಹೋಗಿ ನೋಡಿದಾಗ ಅದು ಬರೀ ಒನ್ಲಿ ಕಾರ್ ಸಪೋರ್ಟ್ ಮಾಡುವಂಥ ಚಾರ್ಜಿಂಗ್ ಪಾಯಿಂಟ್ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ KB ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಅವರು ಸ್ವಲ್ಪ ಚಾರ್ಜಿಂಗ್ ಹೆಲ್ಪ್ ಮಾಡಿದ್ರು. ಸೊ ಅಲ್ಲಿ ಫುಲ್ ಚಾರ್ಜ್ ಮಾಡಿಕೊಂಡು ನನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಅನಂತಪುರಮು. ಸೊ ಅನಂತಪುರಂಗೆ ರೀಚ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಇವತ್ತಿನ ರೈಡಲ್ಲಿ ಏನು ಕಿಲೋಮೀಟರ್ ಪ್ಲಾನ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿ ಕಿಲೋಮೀಟರ್ ರೀಚ್ ಆದೆ. ಸೊ ಅನಂತಪುರಮಿಂದ ಮುಂದೆ ಗುತ್ತಿ ಅಂತ ಬರುತ್ತೆ, ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸು. ಸೊ ಅಲ್ಲಿ ಬಂದು ಒಂದು ಡಾಬಾದಲ್ಲಿ ಸ್ಟೇ ಆಗಿದ್ದೀನಿ.